ಹಲೋ ಸ್ನೇಹಿತರೆ, ಇವತ್ತು ದಾವಣಗೆರೆ ಜಿಲ್ಲೆಯ ಹರಿಹರದಿಂದ ಪ್ರೊಫೈಲ್ ಬಂದಿದೆ. ಸೊ ನೀವು ಕೂಡ ಇವರನ್ನು ನೋಡಿರ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸ್ಕಿನ್ ಕೇರ್ ಟಿಪ್ಸ್ ಇನ್ ಕನ್ನಡ. ಇವರು ಸ್ನೇಹಿತರೆ ತನ್ನ ಒಂದು ಸ್ಕಿನ್ಗೆ ತುಂಬ ಕೇರ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನೋಡೋದಕ್ಕೆ ಇವರು ಇನ್ನೂ ತುಂಬಾ ಸಖತ್ತಾಗಿದ್ದಾರೆ. ಹೆಸರು ಪವಿತ್ರ ಅಂತ, ಪ್ರಯ 30 ಆಗಿರುತ್ತೆ. ಆ್ಯಂಡ್ ಗಂಡ ಇದ್ದರೂ ಪ್ರಯೋಜನ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸಮಸ್ಯೆ ಗಂಡ ಹೇಳಿದ ಹಾಗೆ ಮಾಡಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾಗಿ ಪವಿತ್ರವರ ಗಂಡ ಇವರ ಮಾತು ಕೇಳುವುದಿಲ್ಲ. ತೂತು ಗೂಟ ದಪ್ಪ ಇದ್ದಷ್ಟು ಅಗಲವಾಗುತ್ತೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಹವ್ಯಾಸ ನೋಡಿ ಸ್ಕಿನ್ ಕೇರ್ ಅಟ್ ಹೋಮ್ ಮೇಡ್. ತಾವು ಮನೆಯಲ್ಲೇ ಇದ್ಕೊಂಡು ಸ್ನೇಹಿತರೆ ತಮ್ಮ ಒಂದು ಮುಖ ಹಾಗೂ ಸ್ಕಿನ್ನ ಕೇರ್ ಮಾಡೋದು ಇವರ ಹವ್ಯಾಸ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ನೋಡಿ, ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇವಳಿಗೆ ಇರುವ ಸಂಪೂರ್ಣ ಬಯಕೆಗಳು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಲಾಗಿದೆ. ಪ್ರತಿ 4 ದಿವಸಕ್ಕೆ ಒಂದು ಸಲ ಅನುಭವಿಸಬೇಕು, ಆದರೆ ಇದಕ್ಕೆ ಯಜಮಾನರು ಒಪ್ಪುತ್ತಿಲ್ಲ ಎಂದು ಹೇಳಿದ್ದಾರೆ. ಬಾಲ್ ತುಂಬಾ ಮೆತ್ತಗೆ ಇದ್ದಾವೆ, ಸ್ಕಿನ್ಗೆ ತುಂಬ ಕೇರ್ ಮಾಡಿದ್ದೀನಿ ಎಂದು ಹೇಳಿದ್ದಾರೆ. ನೋಡೋದಕ್ಕೂ ಒಳ್ಳೆ ಆಕರ್ಷಕವಾದ ದೇಹ ಹೊಂದಿದ್ದೇನೆ, ಆದರೂ ಅವರಿಗೆ ಆಸೆ ಹುಟ್ಟೋದಿಲ್ಲ ಎಂದು ಹೇಳಿದ್ದಾರೆ. ನನಗೆ ಫಿಲ್ಮ್ ಅಲ್ಲಿ ಮಾಡುವ ತರಹ ಬೇರೆ ಬೇರೆ ಆ್ಯಂಗಲಲ್ಲಿ ಮಾಡಿಸಿಕೊಳ್ಳುವಂಥ ಒಂದು ಈ ರೀತಿ ಬಯಕೆ ಇವರಿಗೆ ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೇಳಿದಷ್ಟು ಹಣ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಮೊದಲು ವಿಡಿಯೋ ಕಾಲ್ ಮಾಡಿ ನಿಮ್ಮ ಬದನೆಕಾಯಿ ನೋಡುತ್ತೇನೆ, ದಪ್ಪ ಇದ್ದು ನನಗೆ ಇಷ್ಟ ಆಗಿದ್ದರೆ ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ, ಜೀವನದಲ್ಲಿ ಒಂದು ಸಲ ನಿಮ್ಮ ಜೊತೆಗೆ ಆಟ ಆಡುತ್ತೇನೆ ಎಂದು ಇಲ್ಲಿ ಭರವಸೆ ಕೊಟ್ಟಿದ್ದಾರೆ. ಸ್ನೇಹಿತರೆ ನಿಮಗೆ ಇಷ್ಟ ಬಂದಂತೆ ಎಷ್ಟು ಬೇಕೋ ಅಷ್ಟು ನೀವು ಮಾಡಬಹುದು, ಸ್ವಲ್ಪನೂ ನನಗೆ ನೋವು ಆಗೋದಿಲ್ಲ, ಬದನೆಕಾಯಿ ದಪ್ಪ ಇದ್ದಷ್ಟು ತೂತು ಕೂಡ ಅಗಲವಾಗುತ್ತೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಸ್ಕಿನ್ ಕೇರ್ ಟಿಪ್ಸ್ ಇನ್ ಕನ್ನಡ. ಇವರು ಸ್ನೇಹಿತರೆ ಯಾವ ರೀತಿಯೆಲ್ಲ ಸ್ಕಿನ್ ಕೇರ್ ಮಾಡಿದ್ದಾರೆ, ಸೊ ಬನ್ನಿ. ಅವಾಯ್ಡ್ ಅಪ್ಲೈಯಿಂಗ್ ಮೇಕಪ್ ಎವ್ರಿ ಡೇ. ಹ್ಯಾವಿಂಗ್ ಟು ಸ್ಪೆಂಡ್ ಮೋರ್ ದೆನ್ 8 hours in makeup can be harmful to your skin. If you go to the office with full makeup, it is not the healthiest practice. ಪ್ರತಿದಿನ ಮೇಕಪ್ ಹಾಕೋದ್ರಿಂದ ಸ್ಕಿನ್ಗೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಸ್ನೇಹಿತರೆ ಇವರು ಪ್ರತಿದಿನ ಮೇಕಪ್ ಹಾಕೋದಿಲ್ಲ ಎಂದು ಹೇಳಿದ್ದಾರೆ. ಆ್ಯಂಡ್ ವಾಶ್ ಯುವರ್ ಫೇಸ್ ಆಫ್ಟರ್ ಕಮ್ಮಿಂಗ್ ಬ್ಯಾಕ್ ಹೋಮ್. ಪೊಲ್ಯೂಷನ್ ಆ್ಯಂಡ್ ಅದರ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಕ್ಯಾನ್ ಲೀಡ್ ಟು ದ accumulation of dirt and impurities on the skin. Not cleaning your face properly can lead to skin problems. ಆಫೀಸಿಂದ ಬಂದ ಮೇಲೆ ಸ್ನೇಹಿತರೆ ಇವರು ಅರ್ಧ ಗಂಟೆ ಮುಖ ತೊಳೆಯುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಡೋಂಟ್ ಸ್ಕಿಪ್ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಈಸ್ ಎ ಮಸ್ಟ್ ಇನ್ ಎವ್ರಿ ಸ್ಕಿನ್ ಕೇರ್. Make sure to apply sunscreen before going to the office and reapply it after every 3 to 4 hours. Do not skip sunscreen during monsoon there. ತಾವು ಸ್ನೇಹಿತರೆ ಪ್ರತಿ 4 ರಿಂದ 3 ಗಂಟೆ ಒಳಗಡೆ ಸನ್ಸ್ಕ್ರೀನ್ ಅಪ್ಲೈ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಕೊನೆಯದಾಗಿ ಗೆಟ್ ಪ್ರಾಪರ್ ಸ್ಲೀಪ್. ಕಣ್ಣು ತುಂಬ ನಿದ್ದೆ ಮಾಡೋದ್ರಿಂದ ಕೂಡ ಸ್ನೇಹಿತರೆ ಮುಖದ ಮೇಲೆ ಬ್ರೈಟ್ನೆಸ್ ಬರುತ್ತೆ. ಆ್ಯಂಡ್ ಇವರು ಸ್ನೇಹಿತರೆ ಒಳ್ಳೆ ಫೇಸ್ ಕ್ರೀಮ್ ಜೊತೆಗೆ ಒಳ್ಳೆ ನಿದ್ದೆ ಕೂಡ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲ ಸ್ನೇಹಿತರೆ ಇವರ ಒಂದು ಮುಖದ ಮೇಲೆ ಬ್ರೈಟ್ನೆಸ್ ಹೆಚ್ಚು ಮಾಡಲು ಸಹಾಯಕವಾಗಿದೆ.